Hello guys, welcome back to my YouTube channel. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಐ ಥಿಂಕ್ ಎಲ್ಲ ವಿಡಿಯೋಸ್ ನಂದು ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೇಗೆ ಬರ್ತಿದೆ ಅಂತ ಕಾಮೆಂಟ್ ಮಾಡಿ. ಕಲರ್ ಚಾಲೆಂಜ್ ಲಾಗ್ದು ಅಪ್ಲೋಡ್ ಮಾಡಿದೀವಿ ಕೊಲಾಬ್ರೇಷನ್ ಮಾಡ್ಕೊಂಡು. ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಅಂಡ್ ಇವತ್ತಿನ ಲಾಗ್ ನಂದು ಏನ್ ಸ್ಪೆಷಲ್ ಗೊತ್ತಾ? ಮಾಲ್ಗೆ ಹೋಗ್ತಾ ಇದೀವಿ ಗೈಸ್. ಎಸ್, ಮಾಲ್ಗೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ನಾನು ಮಾಲ್ಗೆ ಹೋಗ್ತಿರೋದು ನಮ್ಮ ಅಕ್ಕ ಮತ್ತೆ ನಮ್ಮ ಬಾಬಾ ಅವ್ರ ಜೊತೆ. ಸೊ ಇದುವರೆಗೂ ನಾನು ಯಾವತ್ತೂ ಮಾಲ್ ನೋಡಿಲ್ಲ. ಫಸ್ಟ್ ಟೈಮ್ ಹೇಗಿರುತ್ತೆ ಅಂತೆಲ್ಲ ನೋಡಿದ್ದೀನಿ ವಿಡಿಯೋಸ್ ಅಲ್ಲೆಲ್ಲ, ಹೋಗ್ತಿರೋದೆಲ್ಲ ಫಸ್ಟ್ ಟೈಮು. ನೋಡೋಣ. ಈಗ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ, ಮತ್ತೆ ಡ್ರೆಸ್ನ ವೇರ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಈಗ ಅವರು ನಮ್ಮ ಅಕ್ಕ ಬಾಬಾ ಬರ್ತಿದ್ದಾರೆ. ಈಗೆಲ್ಲ ರೆಡಿ ಆಗ್ಬಿಟ್ಟು ಹೊರಡದೆ. ಈಗ ನೆಕ್ಸ್ಟ್ ರೆಡಿ ಆಗ್ಬಿಟ್ಟು ಹೊರಡ್ಬೇಕಾರೆ ನಿಮ್ಗೆ ತೋರಿಸ್ತೀನಿ. ಬಾಯ್. ಬಿಫೋರ್ ಲಾಗಲ್ಲಿ ನಾನು ನೋಡಿದ್ದೀರಾ ನನ್ನ ಲಾಗ್ನ, ಎಲ್ಲಿಗೆ ಹೋಗ್ತಿದೀವಿ ಏನು ಅಂತೆಲ್ಲ ಹೇಳಿದ್ದೀನಿ. ಈಗಾಗಲೇ ನನ್ನ ಔಟ್ಫಿಟ್ ಬಂದು ಈ ರೀತಿಯಾಗಿರುತ್ತೆ. ಸೊ ಈಗ ಹೊರಡುವ ಸಮಯ, ಹೊರಡೋಣ ಬನ್ನಿ. ನಾವೀಗ ಹೊರಡುವ ಸಮಯ. ಹೋಗ್ತಿದೀವಿ ಗೊತ್ತಾ ಗೈಸ್? ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ಹಾಯ್ ಗೈಸ್, ರಂಜಿತಾ ವಿವೇಕ್ ಯೂಟ್ಯೂಬ್ ಚಾನಲ್. ಗೈಸ್ ಯಾರೆಲ್ಲ ರಾಧಿಕಾ ಗೈಸ್ ಹೇಳ್ತೀನಿ ಏನು ಇಲ್ಲ. ನನ್ನ ಯೂಟ್ಯೂಬ್ ನನ್ನ ಲಾಗ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಅವಳ ಡೈಲಾಗೆ ಇದು, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್. ಕಟ್ ಎಡಿಟ್ ಮಾಡ್ಬೇಕಾದ್ರೆ ಇದನ್ನ ಕಟ್ ಮಾಡ್ಬಿಟ್ಟು ರಿಲೀಸ್ ಆಗ್ಬೇಕು ಗೈಸ್. ಸೊ ನೆಕ್ಸ್ಟ್ ನಮ್ ಜೊತೆ ಇದಾರೆ ಗೌಡ. ಬಾಯ್ಲೆ ನಿನ್ ಔಟ್ಫಿಟ್ ತೋರ್ಸಿದ್ದು. ಸೊ ಈಗ ಹೊರಡುವ ಸಮಯ ಗೈಸ್. ಗೈಸ್ ವೆಲ್ಕಮ್ ಬ್ಯಾಕ್. ನಾವೆಲ್ಲಿಗೆ ಬಂದಿದೀವಿ ಅಂತ ನೋಡ್ತೀರಾ? ಸೊ ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಕಾರ್ನ ಈಗ ಹೋಗ್ತಾ ಇದೀವಿ. ನಾವೆಲ್ಲಿಗೆ ಹೋಗ್ತಾ ಇದೀವಿ? ಸಾರಿ, ಹಿಂಗೆ. ಸೊ ಗೈಸ್ ನಾವ್ ಎಲ್ಲಿಗೆ ಬಂದಿದೀವಿ ಗೊತ್ತಾ? ಬ್ಯಾಂಗ್ಳೂರಲ್ಲಿ ಇರುವಂತಹ ಫೋರಂ ಮಾಲ್ಗೆ ಬಂದಿದೀವಿ. ಇದು ಬ್ಯಾಂಗ್ಳೂರಲ್ಲಿ ದೊಡ್ಡ ಮಾಲ್ ಅಂತಾನೆ ಹೇಳ್ಬೋದು. ಈಗ ನಾವೆಲ್ಲ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಈಗ ಒಳಗಡೆ ಹೋಗ್ತಾ ಇದೀವಿ. ಸರಿ, ಸಿಗೋಣ ಆಮೇಲೆ. ಬಾ ಗೈಸ್, ಈಗ ಒಳಗಡೆ ಹೋಗ್ತಾ ಇದೀವಿ ನಾವು. ಲಿಫ್ಟ್ ಅಲ್ಲ ಗೈಸ್, ನಾನು ಫಸ್ಟ್ ಟೈಮ್ ಬಂದಿರೋದು ಮಾಲ್ಗೆ. ಏನ್ ಗೊತ್ತಾ, ನಾವು ಒಳಗಡೆ ಬಂದಿದ ತಕ್ಷಣ ಎದ್ದು ಅವನು ಆಚೆ ಸೆಲೆಕ್ಷನ್ ಕೊಟ್ಟೋಗಿದ್ದಾನೆ. ಫಾರಂ ಮಾಲ್ ಬಂದಿದೀವಿ ಗೈಸ್. ಹೇಗಿದೆ ಗೊತ್ತಾ? ಯಾವ್ದೋ ಒಂದ್ ಸ್ವರ್ಗಕ್ಕೆ ಬಂದಿರೋ ರೀತಿ ಇದೆ. ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಾನ್ ಫಸ್ಟ್ ಟೈಮ್ ಬಂದಿರೋದು, ತುಂಬಾ ಸಖತ್ತಾಗಿದೆ ಗೈಸ್. ನೋಡಿ ಹೇಗಿದೆ, ನೋಡ್ಕೊ ಬನ್ನಿ ಒಂದ್ಸಲ. ತುಂಬಾ ಚೆನ್ನಾಗಿದೆ ಗೈಸ್, ತುಂಬಾ ಸಖತ್ತಾಗಿದೆ. ಹೆಂಗಿದೆ ಮಗ್ನೆ? ಹೆಂಗೈತೆ ಮಾಲ್? ಏನ್ ಬೇಕು? ನಿನ್ ಮೇಕಪ್ ಐಟಮ್ಸ್ ಬೇಕಾ ನಿಂಗೆ? ಲಿಫ್ಟಿಗೆ ತಗೋತಿಯಾ? ಏನ್ ಬೇಕು? ನಿನ್ ಹುಡ್ಗ ಕಣ. ಅಲ್ಲಿ ಬಂದ್ಮೇಲೆ ಏನಾದ್ರೂ ಫನ್ನಿ ಆಗಿ ಒಂದ್ ಚಾಲೆಂಜ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಗೈಸ್? ಹೆಂಗೋ ರಂಜಿತಾ ಅವ್ರು ಇದಾರೆ. ಇಟ್ಕೋ ಗೈಸ್. ಇಷ್ಟು ದೊಡ್ಡ ಮಾಲ್ ಬಂದ್ಮೇಲೆ ಏನಾದ್ರೂ ಫನ್ನಿ ಆಗಿ ಏನಾದ್ರೂ ಒಂದ್ ಚಾಲೆಂಜ್ ಮಾಡೋಣ ಅಂತ ಅನ್ಕೋತಾ ಇದೀವಿ. ಏನ್ ಗೊತ್ತಾ, ನನ್ ಚಾನೆಲ್ನ ರಾಧಿಕಾ ಮೂರ್ತಿ ಅನ್ನೋ ನನ್ನ ಚಾನೆಲ್ನ 5 ಜನದ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಅವಳು. Playing a very big intelligent game. ಆಯ್ತು, ನಿನ್ ಚಾನೆಲ್ನ ನಾನ್ ಸಬ್ಸ್ಕ್ರೈಬ್ ಮಾಡ್ತೀನಿ 5 ಜನದ ಹತ್ರ. ರಂಜು ಏನಿದು? ಓಕೆನಾ? ನಿನ್ ಚಾನೆಲ್ನ ನಾನ್ ಸಬ್ಸ್ಕ್ರೈಬ್ ಮಾಡ್ತೀನಿ 5 ಜನದ ಹತ್ರ.
ಅದನ್ನೆಲ್ಲ ವಿಡಿಯೋ ಕ್ಲಿಪ್ಸ್ ಮಾಡ್ತೀವಿ ಗೈಸ್. 5 ಜನ ಹತ್ರ ನಾನು ರಿಕ್ವೆಸ್ಟ್ ಕೇಳ್ತೀವಲ್ಲ ಅದನ್ನ ಸ್ವಲ್ಪ ಅವ್ರನ್ನ ನಮ್ ಕನ್ನಡದವ್ರು ಮಾಡ್ತಾರೆ ಗೈಸ್. ಅವ್ರದ್ದು ವಿಶಾಲವಾದ ಮನಸ್ಸು. ಗೈಸ್ ಏನ್ ಗೊತ್ತಾ, ಇಲ್ಲಿ ವಿಡಿಯೋ ಮಾಡೋ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಆಗಿಲ್ಲ ಅಂತಾನೂ ಹೇಳ್ತಿದ್ದಾರೆ. ಇದು ಗೈಸ್ ಇಲ್ಲಿ ಲಾಗ್ ಮಾಡಕ್ಕೆಲ್ಲ ಬಿಟ್ಟಿಲ್ಲ ಗೈಸ್. ನಾವಿಲ್ಲಿ ಒಂದ್ ಚಾಲೆಂಜ್ ಮಾಡೋಣ, 5 ಜನ ಸಬ್ಸ್ಕ್ರೈಬ್ ಮಾಡ್ಸೋಣ ಅಂತ ನೀವು ಬಿಫೋರ್ ಲಾಗ್ ಎಲ್ಲ ನೋಡಿರ್ಬೋದು. ಬಟ್ ಇಲ್ಲೆಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲೆಲ್ಲ ಬಿಟ್ಟಿಲ್ಲ ವಿಡಿಯೋ ಮಾಡಕ್ಕೆಲ್ಲ. ನಾನು ಎಲ್ಲಿ ತಪ್ಪು ಮಾಡಿದೆ? ನೆಕ್ಸ್ಟು ಅಲ್ಲಿಂದ ಹೊರಟ್ಬಿಟ್ವಿ ಗೈಸ್ ನಾವು, ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆಲ್ಲ ಬಿಟ್ಟಿಲ್ವಲ್ಲ. ನಮಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂದ್ಬಿಟ್ಟು ನಾವು ಅಲ್ಲೇ ರೋಡ್ ಸೈಡಲ್ಲಿರುವಂತಹ ಐಟಮ್ಸ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಅದಕ್ಕೆ ನಾವಲ್ಲಿ ಪಾನಿಪುರಿ, ಮಸಾಲೆ ಮತ್ತು 99 ವೆರೈಟೀಸ್ ದೋಸೆ ಅಂತಲೂ ಇತ್ತು ಗೈಸ್. ತೋರಿಸ್ತೀನಿ ನೋಡಿ ಅವರು ಅಂಗಡಿ ಎಲ್ಲನೂ. ಸ್ಟಾರ್ಟ್ ಮಾಡಿದ್ದೀನಿ ಅದು ಹಾಗೆ, ಬಟ್ ನನ್ನ ಮೈಕ್ ಒಳಗಡೆ ಇಟ್ಕೊಂಡ್ಬಿಟ್ನಲ್ಲ. ಗೈಸ್ ನೆಕ್ಸ್ಟ್ ನಾವು ಅಲ್ಲಿಂದ ಬಂದಮೇಲೆ ಹೊಟ್ಟೆ ಹಸಿವಾಗ್ತಿತ್ತು ಅಂದ್ಬಿಟ್ಟು ಮಸಾಲೆ ತಿಂತಾಯಿದ್ದೀವಿ. ನೆಕ್ಸ್ಟ್ ಇಲ್ಲಿ ಏನು ದೋಸೆ, 99 ವೆರೈಟಿ ದೋಸೆ ತಿನ್ನೋಕ್ಕೆ ಬಂದಿದ್ದೀವಿ. ನಾನು ಮೈಸೂರು ಮಸಾಲೆ ಕೇಳಿಸಲ್ವಾ? ತುಂಬ ಡಿಸಪಾಯಿಂಟ್ಮೆಂಟ್ ಆಯ್ತು. ನಾವೇನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ, ನಿಜವಾಗ್ಲೂ ಹಿಂಗಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬ್ಲಾಗರ್ಸ್ ಎಲ್ಲ ಹೆಂಗೆ ಮಾಡ್ತಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅವರೆಲ್ಲ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಈಗ ಆಲ್ಮೋಸ್ಟ್ ಎಲ್ಲರೂ ಬ್ಲಾಗರ್ಸು ಮಾಲ್ಗಳಲ್ಲೇ ಚಾಲೆಂಜು ಅದು ಇದು ಅಂತ ಅನ್ಕೊಂಡು ನಾವು ಅದಕ್ಕೋಸ್ಕರನೇ ಹೋದ್ವಿ ಗೈಸ್ ಮಾಲ್ಗೆ. ನೋಡಿದ್ರೆ ಹೀಗಾಯ್ತು ಅಷ್ಟೇ ಗೈಸ್. ಫೈನಲಿ ಮನೆಗೆ ಬಂದ್ವಿ. ಅಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದಿದ್ದೀವಿ. ಏನೂ ಪರ್ಚೇಸು ಏನೂ ಮಾಡಿಲ್ಲ. ಸ್ವಲ್ಪ ಹೇಗಿತ್ತು ಗೊತ್ತಾ, ಚಾಲೆಂಜ್ ಎಲ್ಲ ಮಾಡ್ಬೋದು ಹಾಗೆ ಅಂತ ಫುಲ್ ಎಕ್ಸೈಟಲ್ಲಿ ಹೋದ್ವಿ. ಅಷ್ಟೇ ಡಿಸಪಾಯಿಂಟ್ ಆಯಿತು, ಅಷ್ಟೇ ಬೇಜಾರಾಯಿತು. ಗೊತ್ತಾ, ಅಂದರೆ ಎಲ್ಲ ವ್ಲಾಗರ್ಸ್ ಎಲ್ಲ ನೋಡಿದಾಗ ಅವರೆಲ್ಲ ವಿಡಿಯೋ ಮಾಡ್ತಾರಲ್ವ ಗೈಸ್, ನಾವು ಹಾಗೆ ಅಂದ್ಕೊಂಡು ಹೆಂಗೋ ನಮ್ಮ ಸ್ಟಾರ್ಟಿಂಗ್ ಅಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಹೋದ್ವಿ. ಬಟ್ ಅವರೆಲ್ಲ ಹೇಳ್ದಾಗ ಫುಲ್ ಡಿಸಪಾಯಿಂಟ್ ಆಗೋಯಿತು, ತುಂಬ ಬೇಜಾರಾಗೋಯ್ತು ಗೈಸ್. ಯಾಕಂದರೆ ನಾವು ಹೋಗಿದ್ದೆ ರೀಸನ್ನೇ ಅಲ್ಲಿ ಚಾಲೆಂಜ್ ಮಾಡೋಣ, ಮಾಲ್ಗೆ ಹೋಗಿದ್ದ ರೀಸನ್ನೇ ಅದು. ಸೊ ಅವರೆಲ್ಲ ಹೇಳಿದ್ಮೇಲೆ ಸುಮ್ಮನೆ ಬೇಜಾರಾಗ್ಬಿಟ್ಟು ಆ ಮಾಲಿಂದ ಹೊರಟ್ಬಿಟ್ವಿ ಗೈಸ್. ಗೈಸ್ ಇನ್ನೊಂದು, ಫಾರಮ್ ಮಾಲಲ್ಲಿ ಯಾರೂ ವ್ಲಾಗೇ ಮಾಡಿಲ್ವಾ? ನಿಮ್ಗೆ ಗೊತ್ತಿರೋ ಹಾಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ಮಾಡ್ಬೋದಿತ್ತು, ಏನಾದರೂ ಐಡಿಯಾಸ್ ಕೊಡಿ. ಮಾಡ್ಬೋದಿತ್ತಾ, ಮಾಡಬಾರ್ದಿತ್ತಾ, ಮತ್ತು ಏನಾದರೂ ಪರ್ಮಿಷನ್ ತೊಗೋಬೇಕಿತ್ತಾ, ಏನಾದರೂ ಕಮೆಂಟ್ ಮಾಡಿ ಗೈಸ್. ಏನು ಗೊತ್ತಾ, ಮಾಲ್ಗಳಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ಬಿಡಲ್ವಾ? ಅಂದರೆ ಸ್ವಲ್ಪ ಸ್ಪೆಸಿಫಿಕ್ ಆಗಿರುತ್ತಾ, ಅಂದರೆ ಈ ಮಾಲಲ್ಲಿ ಬಿಡಲ್ಲ, ಆ ಮಾಲಲ್ಲಿ ಬಿಡಲ್ಲ, ಆ ಥರ ಏನಾದರೂ. ಐ ಥಿಂಕ್ ನಾವು ಮೊದಲೇ ಸರ್ಚ್ ಮಾಡಿಕೊಂಡು ಗೂಗಲೆಲ್ಲ ಕೇಳ್ಕೊಂಡು ಹೋಗಬೇಕಿತ್ತು ಅನಿಸುತ್ತೆ ಅಲ್ವಾ? ಬೇಜಾರು ಗೈಸ್. ನಾನು ಈ ಮಾಲ್ಗೆ ಹೋಗಬೇಕು ಅನ್ನೋಕ್ಕೋಸ್ಕರನೇ ನಾನು ಊರಿಗೆ ಹೋಗ್ತಾ ಇದ್ದೆ, ಅದು ಕ್ಯಾನ್ಸಲ್ ಮಾಡಿಕೊಂಡೆ ನೋಡಿ. ಅಷ್ಟೇ ಗೈಸ್, ತುಂಬ ಬೇಜಾರಾಗ್ತಿದೆ ಅಷ್ಟೇ. ಗೈಸ್ ಏನು ಮಾಡುವ ಸಮಯ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟಿನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.